ಪೃಥ್ವಿ ಅಣ್ಣ, ನಮಗೋಸ್ಕರ ನಿಮ್ಮ ಜೀವನನೇ ಮುಡುಪಾಗಿಟ್ಟಿದ್ರಿ. ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರಿ. ನಿಮ್ಮ ಹಾಗೆ ನನಗೋಸ್ಕರ, ನನ್ನ ಬದುಕಿಗೋಸ್ಕರ ತನ್ನ ಜೀವನನೇ ಮುಡುಪಾಗಿಟ್ಟಿರೋರು ಇನ್ನೊಬ್ರಿದ್ದಾರೆ. ಇನ್ನೊಬ್ರಿದಾರ? ಯಾರದು ನಂದಿನಿ? ಬೇರೆ ಯಾರೂ ಅಲ್ಲ, ಪದ್ದು. ಅಮ್ಮೋರೆ, ಇದೆಲ್ಲ ದೊಡ್ಡ ಮಾತು. ದೊಡ್ಡ ಮನೆ ಋಣ, ದೊಡ್ಡ ಯಜಮಾನ್ ಋಣ, ಇದೆಲ್ಲ ಯಾವಾಗಲೂ ನಮ್ಮ ಮೇಲೆ ಇದ್ದೇ ಇದೆ. ಆ ಋಣನ ತೀರಿಸ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಪ್ರಯತ್ನ ಮಾಡಿದೆ ಅಷ್ಟೇ. ನೀವು ಈಗ ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತಿದ್ದೀರಾ? ಇಲ್ಲ ಪದ್ದು, ಇವತ್ತು ನಾನು ಬದುಕಿದ್ದೀನಿ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ನೀನು. ನನ್ನನ್ನು ತಡಿಬೇಡ. ಇವತ್ತು ಎಲ್ಲರ ಹತ್ರನೂ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಅಮ್ಮ, ನಿನ್ ಮಾತು ನಿಜನಾ? ಹೌದು ಪುಟ್ಟ. ಆ ವಿಜಯಾಂಬಿಕಾ ನನ್ನ ಮೇಲೆ ಆರೋಪ ಹೊರಿಸಿ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಲು. ಆಗ ನಾನು ಹೇಗೋ ತಪ್ಪಿಸ್ಕೊಂಡೆ. ಆದರೆ ಅವಳ ದೃಷ್ಟಿಲಿ ನಾನು ಸತ್ತೇ ಹೋಗಿದ್ದೆ. ಅವತ್ತು ನನ್ನ ಕಾಪಾಡಿದ್ದು ಈ ಪದ್ದು. ಆಗ ನಾನು ನಿರ್ಧಾರ ಮಾಡಿದೆ, ನಾನು ನನ್ನ ಗುರಿ ತಲುಪೋವರೆಗೂ ಎಲ್ಲರ ದೃಷ್ಟಿನಲ್ಲಿ ಸತ್ತ ಹಾಗೆ ಇರೋದು ಒಳ್ಳೇದು ಅಂತ. ಅವತ್ತಿನಿಂದ ಹೊರಗಿನ ಪ್ರಪಂಚಕ್ಕೆ ನನಗೆ ಸೇತುವೆ ಆಗಿದ್ದು ಈ ಪದ್ದುನೇ. ಈ ಪದ್ದುಯಿಂದಾಗಿ ನಾನು ನಿಮ್ಮೆಲ್ಲರನ್ನೂ ಗಮನಿಸ್ತಾ ಇದ್ದೆ. ನನ್ನ ಮಗಳು ಈ ಮನೆ ಸೇರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ದೈವೇಚ್ಛೆ, ಅದು ಹಾಗೆ ನಡೀತು. ಆ ವಿಜಯಾಂಬಿಕಾಯಿಂದ ನನ್ನ ಮಗಳಿಗಿನ್ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನೋ ಧೈರ್ಯ ಬಂತು. ಅವತ್ತಿನಿಂದ ಇವತ್ತಿನ ತನಕ ನನ್ನನ್ನು ಯಾವುದ್ಯಾವುದೋ ಜಾಗದಲ್ಲಿ ಬಚ್ಚಿಟ್ಟು ನನ್ನನ್ನು ಕಾಪಾಡ್ಕೊಂಡು ಬಂದಿದ್ದು ಈ ಪದ್ದುನೇ. ಇವತ್ತು ನಾನು ನನ್ನ ಗುರಿ ಸಾಧಿಸೋದಕ್ಕೆ ಕಾರಣ ಆಗಿರೋದು ಪದ್ದುನೇ. ಇಷ್ಟೆಲ್ಲ ಮಾಡಿ ಕೂಡ ತನಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಕೂತಿದ್ದಾರೆ. ಅಣ್ಣ ತನ್ನ ತಂಗಿ ಜೀವನನ ಸರಿ ಮಾಡೋದಕ್ಕೆ ಏನೆಲ್ಲ ಮಾಡಬೇಕೋ ಅದೆಲ್ಲನೂ ಪದ್ದು ಮಾಡಿದ್ದಾನೆ. ಒಂದರ್ಥದಲ್ಲಿ ಪದ್ದು ನನ್ನ ಪಾಲಿನ ದೇವ್ರು. ಅಮ್ಮೋರೆ, ನಿಜವಾಗ್ಲೂ ನೀವೀಗೆಲ್ಲ ಮಾತಾಡಿದ್ರೆ ನಾನು ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ನಿಮಗೆ ಕಾವಲಾಗಿದ್ದು ನನ್ನ ಕರ್ತವ್ಯ ಅಷ್ಟೇ. ನಿಮ್ಮ ಈ ಗುಣನೇ ನಿಮ್ಮನ್ನ ದೊಡ್ಡ ಮನುಷ್ಯನ ಮಾಡಿರೋದು. ನನಗೆ ತುಂಬ ಇಷ್ಟ ಆಗಿರೋದು.